ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಫೋಲಿಕ್ ಆ್ಯಸಿಡ್ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚು ತಿಳ್ಕೊಳ್ಳೋಣ ಇವತ್ತು. ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ ತೊಗೊಳ್ಳೋದು ಅಲ್ಲದೆ ನ್ಯಾಚುರಲ್ಲಾಗಿ ನಮಗೆ ನೈಸರ್ಗಿಕವಾಗಿ ನೇಚರ್ನಲ್ಲಿ ನಮಗೆ ಫೋಲಿಕ್ ಆ್ಯಸಿಡ್ ಸಿಕ್ಕತ್ತಾ ಅಂತ ಕೇಳಿದ್ರೆ ಖಂಡಿತ ಸಿಕ್ಕತ್ತೆ. ಎಸ್ಪೆಷಲಿ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ಸ್ ಅಂತ ಅಂದರೆ ತರಕಾರಿಗಳು, ಹಣ್ಣುಗಳು, ಹಸಿರು ಸೊಪ್ಪುಗಳು, ಪಲ್ಯಗಳು, ಲೈಕ್ ಸ್ಪಿನಾಚ್, ಲೆಟ್ಯೂಸ್ ಅಂತ ಏನಂತ ಹೇಳ್ತೀವಲ್ಲ, ಇಂಥ ಪದಾರ್ಥಗಳಲ್ಲಿ ಫೋಲಿಕ್ ಆ್ಯಸಿಡ್ ಯಥೇಚ್ಛವಾಗಿರುತ್ತೆ. ಮತ್ತು ಈ ಹಾಲು, ಮೊಟ್ಟೆ, ಮೀಟ್, ಲಿವರ್ ಇಂಥದ್ರೆಲ್ಲದರಲ್ಲಿ, ಮತ್ತು ಸನ್ಫ್ಲವರ್ ಸೀಡ್ಸು ಇಂಥ ಎಲ್ಲ ಪದಾರ್ಥಗಳಲ್ಲೂ ಕೂಡ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ನಮಗೆ ಹೆಚ್ಚು ಫೋಲಿಕ್ ಆ್ಯಸಿಡ್ ಸಿಗುತ್ತೆ. ಇಂಥದನ್ನೆಲ್ಲ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ, ಅಂದರೆ ತಿನ್ನೋದ್ರಿಂದ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಅಷ್ಟಾಗಿ ಆಗೋದಿಲ್ಲ. ಮತ್ತು ಈ ಫೋಲಿಕ್ ಆ್ಯಸಿಡ್ನ ತಗೊಳ್ಳೋದ್ರಿಂದ ಕೇವಲ ಬರೀ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಒಂದೇ, ಅದೊಂದನ್ನೇ ನಾವು ತಡೆಗಟ್ಟಬಹುದು ಅಂತ ಅಲ್ಲ. ಅದರಿಂದ ನಮಗೆ ಇನ್ನೂ ಅನೇಕ ಅನುಕೂಲತೆಗಳಿದ್ದಾವೆ. ಏನಪ್ಪ ಅದು ಅಂತ ಅಂದರೆ, ಈ ಫೋಲೇಟ್ ಡಿಫಿಷಿಯನ್ಸಿ ಅನಿಮಿಯಾ ಅಂತ ಏನಂತ ಕರಿತೀವಿ, ಅದರಲ್ಲಿ ಏನಾಗುತ್ತೆ, ಈ ಫೋಲಿಕ್ ಆ್ಯಸಿಡ್ ಕೊರತೆ ಆದಾಗ ತಾಯಿಯ ದೇಹದಲ್ಲಿ ಹೀಮೋಗ್ಲೋಬಿನ್ ಕಮ್ಮಿ ಆಗ ರಕ್ತದ ಕೊರತೆ ಆಗುತ್ತೆ. ಸೊ ಈ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನ್ ಕೊಟ್ಟಾಗ ಆ ಅನಿಮಿಯಾ ಕರೆಕ್ಟ್ ಆಗುತ್ತೆ, ಹಿಮೋಗ್ಲೋಬಿನ್ ಬಿಲ್ಡಪ್ ಆಗುತ್ತೆ. ಸೊ ಅದೇನಾಗುತ್ತೆ ಅಂತ ಅಂದರೆ, ಈ ಡೆಲಿವರಿ ಟೈಮಲ್ಲಿ ತಾಯಿಗೆ ಹೆಚ್ಚಿನ ರಕ್ತಸ್ರಾವ ಆದರೂ ಕೂಡ ಅದನ್ನು ತಡ್ಕೊಳ್ಳುವಂಥ ಒಂದು ಶಕ್ತಿ ತಾಯಿಯ ದೇಹದಲ್ಲಿರುತ್ತೆ. ಹೆಚ್ಚಿಗೆ ಮಾರಣಾಂತಿಕ ಸ್ಟೇಜ್ಗೆ ಹೋಗದೇ ಇರೋದಕ್ಕೆ ನಮಗೆ ಫೋಲಿಕ್ ಆ್ಯಸಿಡ್ ಸ್ಟೋರ್ಸು ಮತ್ತು ಹಿಮೋಗ್ಲೋಬಿನ್ ಸ್ಟೋರ್ಸು ಬಾಡಿಯಲ್ಲಿ ಚೆನ್ನಾಗಿ ಬಿಲ್ಡಪ್ ಆಗಿರುತ್ತೆ. ಅದು ಆಕೆಯ ಒಂದು ಶಕ್ತಿ ಅಂತಲೇ ಹೇಳ್ಬೋದು, ಅಷ್ಟು ಉಪಯುಕ್ತವಾಗುತ್ತೆ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ. ಅದಲ್ಲದೆ ಈ ಕ್ಲೆಫ್ಟ್ ಲಿಪ್ಪು, ಕ್ಲೆಫ್ಟ್ ಪ್ಯಾಲೆಟ್ನ ಸೀಳು ದುಟಿ, ಸೀಳು ಅಂಗಳು ಅಂತ ಏನಂತ ಕರಿತೀವಿ, ಅಂಥ ತೊಂದರೆಗಳು, ಕೆಲವು ಸರಿ ಮಕ್ಕಳಿಗೆ ಹುಟ್ಟುತ್ತಾನೆ ಈ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಅಂತ ಏನಂತ ಹೇಳ್ತೀವಿ, ಹೃದಯದಲ್ಲೇ ರಂಧ್ರಗಳು, ತೊಂದರೆಗಳು, ಇಂಥವೆಲ್ಲ ಆಗುವಂಥ ಸಾಧ್ಯತೆಗಳಿರ್ತವೆ. ಅಂಥ ಎಲ್ಲ ತೊಂದರೆಗಳನ್ನು ಸಾಧ್ಯವಾದಷ್ಟು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಈ ಫೋಲಿಕ್ ಆ್ಯಸಿಡ್ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನು ಕಿಡ್ನಿ ಪ್ರಾಬ್ಲಮ್ಗಳು, ಮತ್ತು ಹುಟ್ಟುತ್ತಾನೆ ಕೆಲವು ಮಕ್ಕಳಿಗೆ ಕೈ ಕಾಲು ಊನ ಆಗೋದು, ಲಿಂಬ್ ಡಿಫಾರ್ಮಿಟೀಸ್ ಅಂತ ಏನಂತ ಕರಿತೀವಿ, ಅಂಥದ್ದೆಲ್ಲ ತೊಂದರೆಗಳು ಕಮ್ಮಿ ಆಗೋದಕ್ಕೆ ಈ ಫೋಲಿಕ್ ಆ್ಯಸಿಡ್ ತುಂಬ ಉಪಯುಕ್ತವಾದದ್ದು. ಅಂದರೆ ಇದ್ರ ಬಗ್ಗೆ ಎಲ್ಲ ಇನ್ನೂ ಹೆಚ್ಚಿನ ಸಂಶೋಧನೆಗಳು ನಡೀತಾ ಇದೆ. ಸೊ ಇಂಥ ಒಂದು ಸಿಂಪಲ್ ವೈಟಮಿನಿಂದ ಪ್ರೆಗ್ನೆನ್ಸಿನಲ್ಲಿ ಎಷ್ಟೆಲ್ಲ ಅನುಕೂಲತೆಗಳಿದೆ ಅಂತ ಅಂದರೆ, ಇದನ್ನು ನಾವು ಒಂದು ವಂಡರ್ ವೈಟಮಿನ್ ಅಂತಲೇ ನಾವು ಕರಿಬಹುದು ಅಲ್ವಾ? ಅದಲ್ಲದೆ ಇನ್ನೊಂದು ಕಾಮನ್ ಆಗಿ ಕೇಳುವಂಥ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಈ ಡಾಕ್ಟ್ರೇ 3 ತಿಂಗಳು ಮುಂಚೆ ಸ್ಟಾರ್ಟ್ ಮಾಡಬೇಕು ಅಂತ ನೀವು ನಮ್ಗೆ ಹೇಳಿದ್ದೀರಾ, ಸರಿ, ಬಟ್ ಕೆಲವು ಸಲ ನಾವು 3 ತಿಂಗಳು ಪ್ರೆಗ್ನೆಂಟ್ ಆಗೋದಿಲ್ಲ, ಕೆಲವು ಸಲ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಪ್ರೆಗ್ನೆಂಟ್ ಆಗಲೇ ಇಲ್ಲ ಅಂದ್ಕೊಳ್ಳಿ. ಆವಾಗ ನಾವು ಅಷ್ಟು ದಿನ ಎಲ್ಲ ಫೋಲಿಕ್ ಆ್ಯಸಿಡ್ ತಿಂತಾನೇ ಇರಬೇಕಾ ಅಂತ ಕೇಳಿದ್ರೆ ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್, ಆ್ಯಕ್ಚುಲಿ ವೆರಿ ಪ್ರಾಕ್ಟಿಕಲ್ ಕ್ವೆಶ್ಚನ್. ನಾವು ಫೋಲಿಕ್ ಆ್ಯಸಿಡ್ನ 3 ತಿಂಗಳು ಮುಂಚೆ ಏನಕ್ಕೆ ಸ್ಟಾರ್ಟ್ ಮಾಡ್ತೀವಪ್ಪ ಅಂತಂದರೆ, ಈಗ ಏನು ಫೋಲೇಟ್ ಡಿಫಿಷಿಯನ್ಸಿ ಪ್ರೆಗ್ನೆನ್ಸಿ ಆಗೋಕ್ಕೆ ಮುಂಚೆನೇ ಆ ಫೋಲೇಟ್ ಡಿಫಿಷಿಯನ್ಸಿನ ಕೊರತೆನ ಸರಿ ಮಾಡ್ಕೊಳ್ಳೋದಕ್ಕೆ, ಆ ಫೋಲಿಕ್ ಆ್ಯಸಿಡ್ ಸ್ಟೋರ್ಸ್ನ ಬಾಡಿನಲ್ಲಿ ಇಂಪ್ರೂವ್ ಮಾಡೋದಕ್ಕೋಸ್ಕರ ನಾವು 3 ತಿಂಗಳು ಮುಂಚೆನೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಈಗ ನೀವು 3 ತಿಂಗಳು 4 ತಿಂಗಳು ಫೋಲಿಕ್ ಆ್ಯಸಿಡ್ನ ರೆಗ್ಯುಲರಾಗಿ ನೀವು ತೊಗೊಂಡಾಗ ಏನಾಗುತ್ತೆ, ಆ ಡಿಫಿಷಿಯನ್ಸಿ, ಆ ಕೊರತೆ ಎಷ್ಟೋ ಒಂದು ಮಟ್ಟಕ್ಕೆ ಸರಿಯಾಗಿರುತ್ತೆ, ಕರೆಕ್ಷನ್ ಆಗಿರುತ್ತೆ. ಸೊ ನೀವು ಪ್ರೆಗ್ನೆಂಟ್ ಆಗಿಲ್ಲ ಅಂತಂದರೆ ದೇರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್, ಇಟ್ ಈಸ್ ಫ್ಲೆಕ್ಸಿಬಲ್. ನೀವು ಪ್ರೆಗ್ನೆಂಟ್ ಆಗಿಲ್ಲ ಅಂದರೆ ನೀವು ಫೋಲಿಕ್ ಆ್ಯಸಿಡ್ನ ಸ್ಟಾಪ್ ಮಾಡ್ಬೋದು. ಯು ಕ್ಯಾನ್ ಟೇಕ್ ಎ ಬ್ರೇಕ್, 1 ತಿಂಗಳು 2 ತಿಂಗಳು ಬ್ರೇಕ್ ತೊಗೋಬೋದು, ನಿಲ್ಲಿಸ್ಬೋದು, ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು. ಸೊ ಇಟ್ಸ್ ರಿಯಲಿ ಫ್ಲೆಕ್ಸಿಬಲ್. ಸೊ ಹಂಗಾಗಿ ಇಷ್ಟು ದಿನವೇ ತೊಗೋಬೇಕು, ಇಷ್ಟು ತಿಂಗಳುಗಳೇ ತೊಗೋಬೇಕು, ಇಷ್ಟು ತಿಂಗಳುಗಳು ಸ್ಟಾಪ್ ಮಾಡಬೇಕು ಅಂತ ಏನು ಅದು ಫಿಕ್ಸ್ಡ್ ರೂಲ್ಸ್ ಅಂತ ಏನೂ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಅದು ತೊಗೋಬೋದು, ಯಾವಾಗ ಬೇಡ ಅನಿಸುತ್ತೆ ಆವಾಗ ಸ್ಟಾಪ್ ಮಾಡ್ಬೋದು. ಸೊ ಇಷ್ಟೆಲ್ಲ ಫೋಲಿಕ್ ಆ್ಯಸಿಡ್ ಬಗ್ಗೆ ನೀವು ಇಷ್ಟೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡ್ಮೇಲೆ ನಿಮ್ಮ ಕಡೆಯಿಂದ ನೀವು ಏನು ಮಾಡಬಹುದು, ಈಗ ನಿಮ್ಮ ಫ್ರೆಂಡು ಅಥವಾ ನಿಮ್ಮ ರಿಲೇಟಿವು ಇಲ್ಲ ಅಕ್ಕಪಕ್ಕದವರು ಯಾವುದೋ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನಿಮಗೆ ಗೊತ್ತಾದಾಗ ನಿಮ್ಮ ಕಡೆಯಿಂದ ನೀವು ಏನು ಒಂದು ಹೆಲ್ಪ್ ಮಾಡಬಹುದು ಅಂದರೆ, ಆ ಹೆಣ್ಣು ಮಗಳಿಗೆ ಅದರ ಬಗ್ಗೆ ನಾಲೆಡ್ಜ್ ಅಷ್ಟು ಇಲ್ಲ ಅಂತ ಅಂದರೆ ಫೋಲಿಕ್ ಆ್ಯಸಿಡ್ನ ಸ್ಟಾರ್ಟ್ ಮಾಡೋದಕ್ಕೆ ನೀವೇ ಅಡ್ವೈಸ್ ಮಾಡಬಹುದು. ಬೇರೆ ಎಲ್ಲ ಈಗ ಬ್ಲಡ್ ಟೆಸ್ಟ್ ಆಗಲಿ
ಅಲ್ಟ್ರಾಸೌಂಡ್ ಆಗಲಿ ಅದೆಲ್ಲ ಸ್ವಲ್ಪ ನಿಧಾನ ಆದ್ರೂ ನಡೆಯುತ್ತೆ, ಅಂತೇನು ತೊಂದರೆ ಆಗೋದಿಲ್ಲ. ಆದರೆ ಫೋಲಿಕ್ ಆ್ಯಸಿಡ್ನ ಬೇಗ ಸ್ಟಾರ್ಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಿಮ್ಮ ಕಡೆಯಿಂದ ನೀವು ಅಟ್ಲೀಸ್ಟ್ ಈ ವಿಡಿಯೋಗಳನ್ನ ನೋಡಿ ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡಿಕೊಂಡು ನಿಮ್ಮ ಕಡೆಯಿಂದ ಆದಷ್ಟು ಒಂದು ಕೊಡುಗೆಯನ್ನು ನೀವು ಈ ಸಮಾಜಕ್ಕೆ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ ಈ ಚಾನಲ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ, ಉಪಯುಕ್ತ ಆಗ್ತಾಯಿದೆ ಅಂತ ನಿಮ್ಗೆ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.